ಸರ್ವರಿಗೂ ಸುಸ್ವಾಗತ ಕನಸಿನ ಲೋಕ್ ಯೂಟ್ಯೂಬ್ ಚಾನೆಲ್ಗೆ. ಇಲ್ಲಿ ಪ್ರತಿಯೊಂದು ಕಥೆ ನಿಮ್ಮ ಹೃದಯವನ್ನು ಮುಟ್ಟುತ್ತದೆ, ನಿಮ್ಮ ಮನಸ್ಸಿನಲ್ಲಿ ಒಂದು ಗುರುತು ಬಿಟ್ಟು ಹೋಗುತ್ತದೆ. ಭಾವನೆಗಳು, ತಿರುವುಗಳು, ಜೀವನದ ಸತ್ಯಗಳು ಇವೆಲ್ಲವೂ ಒಂದೇ ಸ್ತರದಲ್ಲಿ. ಬನ್ನಿ ಒಂದು ಕಥೆಯೊಳಗೆ ಹೋಗೋಣ. ಈ ಕತೆ ನಿಮ್ಮ ಮನಸ್ಸನ್ನು ತಲುಪದೇ ಬಿರೋದಿಲ್ಲ. ಆ ರಾತ್ರಿ ಮಳೆ ಜೋರಾಗಿ ಸುರಿಯುತ್ತಿತ್ತು, ಗಾಳಿ ಗರ್ಜಿಸುತ್ತಿತ್ತು. ಆ ಅಂಧಕಾರದಲ್ಲಿ ಒಂದು ಚಿಕ್ಕ ಹುಡುಗ ಮನೆ ಮುಂದೆ ಆಟ ಆಡ್ತಿದ್ದ. ಅವನ ಹೆಸರು ವೀರ್. 5 ವರ್ಷದ ನಿರ್ದೋಷಿ. ಅವನಿಗೆ ಲೋಕ ಅಂದ್ರೆ ಅಮ್ಮ ಅಪ್ಪ ಮಾತ್ರ. ಆದರೆ ಕೆಲ ಕ್ಷಣಗಳಲ್ಲಿ ಅವನ ಜೀವನವೇ ಬದಲಾಗುತ್ತೆ ಅನ್ನೋದನ್ನ ಅವನು ಊಹಿಸಿರ್ಲಿಲ್ಲ. ಹಠಾತ್ ಒಂದು ಕಪ್ಪು ಕಾರ್ ಬಂದು ಅವನ ಮುಂದೆ ನಿಲ್ತದೆ. ಒಳಗಿಂದ ಇಳಿದವರು ಅವನಿಗೆ ಪರಿಚಿತರಲ್ಲ, ಮುಖ ಮುಚ್ಚಿಕೊಂಡವರು. ಒಂದು ಕ್ಷಣವೂ ವ್ಯರ್ಥ ಮಾಡದೆ ಅವನ ಬಾಯಿಯನ್ನು ಮುಚ್ಚಿ ಅವನನ್ನು ಎಳೆದುಕೊಂಡು ಹೋಗ್ತಾರೆ. ಆ ಚಿಕ್ಕ ಕೈಗಳು ಗಾಳಿಯಲ್ಲಿ ಸಹಾಯಕ್ಕಾಗಿ ಹೋರಾಡ್ತವೆ. ಆದರೆ ಆ ರಾತ್ರಿ ಅವನ ಧ್ವನಿ ಯಾರಿಗೂ ಕೇಳಿಸ್ಲಿಲ್ಲ. ಮನೆಯೊಳಗೆ ಅವನ ತಂದೆ ರುದ್ರ ಫೋನ್ ಕೈಯಲ್ಲಿ ಹಿಡಿದು ನಡುಗುತ್ತಿದ್ದ. ದೊಡ್ಡ ಗ್ಯಾಂಗ್ಸ್ಟರ್. ಆದರೆ ಆ ಕ್ಷಣದಲ್ಲಿ ಒಬ್ಬ ಅಸಹಾಯಕ ತಂದೆ. ನನ್ನ ಮಗನನ್ನು ಯಾರಾದರೂ ತೆಗೆದುಕೊಂಡ್ರೆ ಬದುಕೋದಿಲ್ಲ ಅಂತ ಕೂಗುತ್ತಿದ್ದ. ಅವನ ಕಣ್ಣುಗಳಲ್ಲಿ ಕೋಪಕ್ಕಿಂತ ಹೆಚ್ಚು ಭಯ ಇತ್ತು. ಕೆಲ ದಿನಗಳ ನಂತರ ಸತ್ಯ ಹೊರಬಂತು. ಅವನ ಮಗನನ್ನು ಕದ್ದದ್ದು ಶತ್ರುಗಳಲ್ಲ, ಅವನದೇ ಗ್ಯಾಂಗ್ನೊಳಗಿನ ದ್ರೋಹಿಗಳು. ಶಕ್ತಿಗಾಗಿ, ಅಧಿಕಾರಕ್ಕಾಗಿ ಅವನನ್ನೇ ಕುಸಿಸಲು. 15 ವರ್ಷಗಳ ನಂತರ ನಗರದಲ್ಲಿ ಒಂದು ಹೆಸರು ಕೇಳಿದ್ರೆ ಸಾಕು, ಜನರು ಹಿಂದೆ ಸರಿತಾರೆ. ಅರ್ಜುನ್. ಅವನು ಯಾರು, ಎಲ್ಲಿ ಬಂದ, ಯಾರಿಗೂ ಗೊತ್ತಿಲ್ಲ. ಆದರೆ ಅವನು ಹೊಡಿತಾನೆ, ಗೆಲ್ತಾನೆ. ಯೋಚನೆ ಇಲ್ಲ, ಕರುಣೆ ಇಲ್ಲ. ಅವನು ಒಂದು ಆಯುಧ. ಅವನನ್ನು ಬೆಳೆಸಿದವರು ಯಾರು ಗೊತ್ತಾ? ಅವನನ್ನು ಕದ್ದವನನ್ನು ಕದ್ದವರೇ. ಅವನ ಬಾಲ್ಯವನ್ನು ಕದ್ದವರು, ಅವನ ಮನಸ್ಸನ್ನು ಕಲ್ಲಾಗಿಸಿದವರು. ಅವನಿಗೆ ಒಂದು ಮಾತು ಮಾತ್ರ ಕಲಿಸಿದರು: ಪವರ್ ಇದ್ರೆ ನೀನೇ ರಾಜ್. ಆದರೆ ಅವನೊಳಗೆ ಒಂದು ಖಾಲಿತನ, ಯಾವತ್ತೂ ತುಂಬದ ಖಾಲಿ. ಇನ್ನೊಂದು ಕಡೆ ಅದೇ ನಗರದಲ್ಲಿ ಮೌನವಾಗಿ ಒಂದು ಹೆಸರಿಲ್ಲದ ಯುದ್ಧ ನಡೆಯುತ್ತಿತ್ತು. ಆ ಯುದ್ಧದ ನಾಯಕಿ ಮಾಯಾ. ಸರಳವಾಗಿ ಕಾಣ್ತಾಳೆ, ಆದರೆ ಅವಳ ಕಣ್ಣುಗಳಲ್ಲಿ ಸುಟ್ಟ ನೋವು. ಅವಳು ಒಂದು ಗುಪ್ತ ತಂಡವನ್ನು ನಿರ್ಮಿಸಿದ್ದಾಳೆ, ಮಕ್ಕಳನ್ನು ಕದ್ದ ಗ್ಯಾಂಗ್ಗಳನ್ನು ಮುರಿಯಲು. ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ಹೊಡೆತ ಒಂದೇ ಕಾರಣಕ್ಕೆ: ನನ್ನ ಮಗ ಎಲ್ಲಿದ್ದಾನೆ. ಅವಳಿಗೆ ಗೊತ್ತಿಲ್ಲ, ಅವಳು ಹುಡುಕುತ್ತಿರುವ ಶತ್ರುಗಳ ನಡುವೆ ಅವಳ ಮಗನೇ ನಿಂತಿದ್ದಾನೆ. ಒಂದು ರಾತ್ರಿ 2 ಗ್ಯಾಂಗ್ ಮುಖಾಮುಖಿಯಾಗ್ತವೆ. ಗುಂಡಿನ ಸದ್ದು, ಕತ್ತಲಲ್ಲಿ ಓಡುವ ನೆರಳುಗಳು. ಆ ಗೊಂದಲದ ನಡುವೆ ಮೊದಲ ಬಾರಿ ಅರ್ಜುನ್ ಮತ್ತು ಮಾಯಾ ಎದುರು ಎದುರು ನಿಂತುಕೊಳ್ತಾರೆ. ಅದು ಸಾಮಾನ್ಯ ಫೈಟ್ ಅಲ್ಲ, ಅದು 2 ನೋವಿನ ನಡುವೆ ನಡೆದ ಯುದ್ಧ. ಅರ್ಜುನ್ ಅವಳ ಮೇಲೆ ದಾಳಿ ಮಾಡ್ತಾನೆ. ವೇಗ, ಕ್ರೂರತೆ. ಮಾಯಾ ತಡಿತಾಳೆ, ಪ್ರತಿ ದಾಳಿ ಮಾಡ್ತಾಳೆ. ಒಂದು ಕ್ಷಣದಲ್ಲಿ ಅರ್ಜುನ್ ಅವಳನ್ನು ನೆಲಕ್ಕುರುಳಿಸಿ ಕೊನೆಯ ಹೊಡೆತಕ್ಕೆ ಕೈ ಎತ್ತುತ್ತಾನೆ. ಆದರೆ ಅವಳ ಕಣ್ಣುಗಳಲ್ಲಿ ಏನೋ ಕಾಣುತ್ತದೆ. ದ್ವೇಷ ಅಲ್ಲ, ಭಯ ಅಲ್ಲ, ಅದು ಪ್ರೀತಿ. ಆ ಕ್ಷಣ ಅವನ ಕೈ ನಿಲ್ಲುತ್ತದೆ. ಯಾಕೋ ಇವಳನ್ನು ನೋಡಿದ್ರೆ ಪರಿಚಿತ ಅನ್ನಿಸ್ತಾ ಇದೆ ಎಂದು ಅವನು ಮನಸ್ಸಿನಲ್ಲಿ ಹೇಳ್ಕೊಳ್ತಾನೆ. ಆದರೆ ತಕ್ಷಣವೇ ತಲೆ ಜುಗ್ಗಿಸಿ ಹಿಂದಕ್ಕೆ ಸರಿದು ಹೋಗ್ತಾನೆ. ಆ ಪ್ರಶ್ನೆ ಅವನನ್ನು ಬಿಡೋದಿಲ್ಲ. ಕೆಲ ದಿನಗಳ ನಂತರ ಒಂದು ಹಳೆಯ ಫೈಲ್ ಅವನ ಕೈಗೆ ಸಿಗ್ತದೆ. ಅವನದನ್ನು ಕಡೆಗಣಿಸ್ತಾನೆ. ಆದರೆ ಅವನ ಸ್ನೇಹಿತ ಅದನ್ನು ತೆರೆದು ನೋಡ್ತಾನೆ. ಒಂದು ಫೋಟೋ. ಚಿಕ್ಕ ಹುಡುಗ, ಅವನ ಪಕ್ಕದಲ್ಲಿ ಒಬ್ಬ ಮಹಿಳೆ. ಆ ಸ್ನೇಹಿತನ ಮುಖ ಬದಲಾಗ್ತದೆ. ಅವನು ತಕ್ಷಣ ಅರ್ಜುನ್ ಬಳಿ ಬರ್ತಾನೆ. ಇದ್ ನೋಡು ಎಂದು ಫೋಟೋ ಕೊಡ್ತಾನೆ. ಅರ್ಜುನ್ ನಗುತ್ತಾನೆ. ಇದೇನು ಅಂತ ಕೇಳ್ತಾನೆ. ಸ್ನೇಹಿತನ ಧ್ವನಿ ಕಂಪಿಸ್ತದೆ. ಇದು ನೀನು ಮತ್ತು ಅವಳು. ಒಂದು ಕ್ಷಣ ನಿಲ್ಲುತ್ತಾನೆ. ನೀನು ಹೋರಾಡ್ತಿರೋ ಮಾಯಾ
ಅವಳೇ ನಿನ್ನಮ್ಮ. ಆ ಮಾತು ಕೇಳಿದ ಕ್ಷಣ ಸಮಯವೇ ನಿಂತಂತಾಗ್ತದೆ. ಅರ್ಜುನ್ ಮುಖದಲ್ಲಿ ನಗು ನಿಧಾನವಾಗಿ ಕಣ್ಮರೆಯಾಗ್ತದೆ. ಜೋಕ್ ಮಾಡಬೇಡ ಎಂದು ಹೇಳ್ತಾನೆ. ಆದರೆ ಇನ್ನೊಂದು ಪ್ರೂಫ್, ಹುಟ್ಟಿದ ಗುರುತು, ಹಳೆಯ ದಾಖಲೆಗಳು ಎಲ್ಲವೂ ಒಂದೇ ಸತ್ಯ ತೋರಿಸುತ್ತವೆ. ಅವನು ಮೌನವಾಗ್ತಾನೆ. ಅಂದರೆ ನಾನು ಇಷ್ಟು ದಿನ ನನ್ನ ಅಮ್ಮ ವಿರುದ್ಧ ಹೋರಾಡ್ತಿದ್ದೀನ? ಆ ಪ್ರಶ್ನೆಗೆ ಅವನ ಬಳಿ ಉತ್ತರ ಇರೋದಿಲ್ಲ. ಅವನು ಹೋಗಿ ಕೇಳೋದಿಲ್ಲ. ಯಾಕಂದ್ರೆ ಅವನ ಹೃದಯದಲ್ಲಿ ಇನ್ನೊಂದು ಧ್ವನಿ, ನನ್ನನ್ನು ಬಿಟ್ಟವಳು ಅಮ್ಮ ಆಗಿರೋಕೆ ಸಾಧ್ಯವೇ ಇಲ್ಲ. ಆದರೆ ಸತ್ಯ ನಿಧಾನವಾಗಿ ಅವನೊಳಗೆ ಬೆಂಕಿಯಂತೆ ಹಬ್ಬುತ್ತಿರುತ್ತದೆ. ಅದೇ ಸಮಯದಲ್ಲಿ ಅವರೆಲ್ಲರನ್ನು ಕುಸಿಸಲು ಪ್ರಯತ್ನಿಸಿದ ಮೂಲ ಗ್ಯಾಂಗ್ ಮತ್ತೆ ಹೊರಬರುತ್ತದೆ. ಅವರ ಗುರಿ ಒಂದೇ, ಮಾಯಾ ಮತ್ತು ಅರ್ಜುನ್ ಇಬ್ಬರನ್ನೂ ಮುಗಿಸುವುದು. ಒಂದು ದೊಡ್ಡ ಅಂಬುಷ್. ಮಾಯಾ ಮತ್ತು ಅವಳ ತಂಡ ಸುತ್ತುವರೆದರು. ಒಬ್ಬೊಬ್ಬರಾಗಿ ಅವಳ ಜನರು ಬೀಳ್ತಿದ್ದಾರೆ. ಅವಳು ಒಬ್ಬಳೇ ನಿಂತಿದ್ದಾಳೆ. ಅಷ್ಟರಲ್ಲಿ ಒಂದು ಗಂಭೀರ ಧ್ವನಿ, ಬಸ್. ಎಲ್ಲರೂ ತಿರುಗಿ ನೋಡ್ತಾರೆ. ಅಂಧಕಾರದೊಳಗಿಂದ ಅರ್ಜುನ್ ಹೊರಬರ್ತಾನೆ. ಅವನು ನಿಧಾನವಾಗಿ ನಡೆದು ಮಾಯಾ ಪಕ್ಕದಲ್ಲಿ ನಿಂತುಕೊಳ್ತಾನೆ. ಮಾತೇ ಇಲ್ಲ. ಮಾಯಾ ಅವನನ್ನು ನೋಡಿ ಕೇಳ್ತಾಳೆ, ನೀನ್ ಯಾಕೆ ಬಂದೆ? ಅರ್ಜುನ್ ಅವಳ ಕಣ್ಣಲ್ಲಿ ನೋಡಿ ನಿಧಾನವಾಗಿ ಹೇಳ್ತಾನೆ. ಆ ಕ್ಷಣ ಅವಳಿಗೆಲ್ಲವೂ ಅರ್ಥವಾಗುತ್ತದೆ. ಅವಳ ಕಣ್ಣಲ್ಲಿ ನೀರು ತುಂಬುತ್ತದೆ. ಆದರೆ ಅವಳು ಏನೂ ಕೇಳೋದಿಲ್ಲ. ಅವನು ಏನೂ ಹೇಳೋದಿಲ್ಲ. ಆದರೂ ಇಬ್ಬರಿಗೂ ಸತ್ಯ ಗೊತ್ತಾಗಿರ್ತದೆ. ಮುಂದಿನ ಕ್ಷಣ ಯುದ್ಧ ಶುರುವಾಗುತ್ತದೆ. ಈ ಬಾರಿ ಅವರು ಎದುರು ಅಲ್ಲ, ಒಟ್ಟಿಗೆ. ಒಬ್ಬರ ಬೆನ್ನು ಮತ್ತೊಬ್ರು ಕಾಪಾಡ್ತಾರೆ. ಒಬ್ಬರ ಹೊಡೆತಕ್ಕೆ ಮತ್ತೊಬ್ರು ಬೆಂಬಲ ಕೊಡ್ತಾರೆ. ಅದು ಕೇವಲ ಫೈಟ್ ಅಲ್ಲ, ಅದು ಕಳೆದುಕೊಂಡ ಬಂಧ ಮತ್ತೆ ಸೇರಿಕೊಂಡ ಕ್ಷಣ. ಕೊನೆಗೆ ಶತ್ರುಗಳು ಸಂಪೂರ್ಣವಾಗಿ ನೆಲಕ್ಕುರುಳುತ್ತಾರೆ. ಮೌನ. ಕೆಲ ದಿನಗಳ ನಂತರ ಒಂದು ಸಣ್ಣ ಮನೆ, ಶಾಂತಿ. ಮಾಯಾ ಕುಳಿತಿದ್ದಾಳೆ ಗಾಯಗಳ ಜೊತೆ. ಅರ್ಜುನ್ ಅವಳಿಗೆ ಔಷಧ ಹಾಕುತ್ತಾನೆ. ಅವಳು ನಿಧಾನವಾಗಿ ಹೇಳ್ತಾಳೆ, ನನ್ನ ಮಗ ಇದ್ರೆ ಹೀಗೆ ನೋಡ್ಕೊಂಡಿರ್ತಾನೆ. ಅರ್ಜುನ್ ಸ್ವಲ್ಪ ನಗು ಮಾಡ್ತಾನೆ. ಹೌದು, ಖಂಡಿತ ಎಂದು ಹೇಳ್ತಾನೆ. ಕ್ಯಾಮರಾ ನಿಧಾನವಾಗಿ ಹಿಂದೆ ಸರಿಯುತ್ತದೆ. ಗೋಡೆಯ ಮೇಲೆ ಒಂದು ಫೋಟೋ, ಚಿಕ್ಕ ಹುಡುಗ ಮತ್ತು ಅವನ ಅಮ್ಮ. ಸತ್ಯ ಕೆಲವೊಮ್ಮೆ ಮಾತಿನಲ್ಲಿ ಹೇಳೋದಿಲ್ಲ, ಅದು ಹೃದಯದಲ್ಲಿ ಅರಿವಾಗುತ್ತದೆ. ರಕ್ತದ ಬಂಧ ಎಷ್ಟು ದೂರ ಹೋದರೂ ಮತ್ತೆ ಒಂದಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನಷ್ಟು ಹೃದಯಸ್ಪರ್ಶಿ ಕತೆಗಳಿಗಾಗಿ ನಮ್ಮ ಕನಸಿನ ಲೋಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ. ನಿಮ್ಮ ಬೆಂಬಲವೇ ನಮ್ಮ ಪ್ರೇರಣೆ. ಧನ್ಯವಾದಗಳು ಗೆಳೆಯರೆ.